ಹಲೋ ಫ್ರೆಂಡ್ಸ್, ಇನ್ನೊಂದು ಅನ್ಸಾಲ್ವ್ಡ್ ಮಿಸ್ಟ್ರಿಯೊಂದಿಗೆ ನಾನು ನಿಮ್ಮ ಮುಂದೆ. ಕೆಲವೊಂದು ರಹಸ್ಯಗಳಿಗೆ ಉತ್ತರ ಹುಡ್ಕೋಕೆ ವರ್ಷಗಳೇ ಸಾಕಾಗಲ್ಲ. ಯಾಕಂದರೆ ಕೆಲವೊಮ್ಮೆ ಸತ್ಯ ಅನ್ನೋದು ನಮ್ಮ ಕಲ್ಪನೆಗೂ ಮೀರಿರುತ್ತೆ. 2021ರ ಒಂದು ಮಳೆಗಾಲದ ರಾತ್ರಿ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ನಡೆದಂಥ ವಿಚಿತ್ರ ಘಟನೆ ಇದು. ಗ್ರಾಮದ ಪಕ್ಕದಲ್ಲಿ 15 ವರ್ಷಗಳಿಂದ ಬಳಕೆ ಇಲ್ಲದ ಹಳೆಯ ರೈಲು ಹಳಿಯೊಂದಿತ್ತು. ಆದರೆ ಗ್ರಾಮದ ಜನರಿಗೆ ಅರ್ಥವೇ ಆಗದ ಒಂದು ವಿಚಿತ್ರ ಘಟನೆ ಅಲ್ಲಿ ನಡೆಯುತ್ತಿತ್ತು. ರೈಲು ಸಂಚಾರವಿಲ್ಲದೆ ಆ ಹಳಿಯ ಮೇಲೆ ಪ್ರತಿ ರಾತ್ರಿ ಸರಿಯಾಗಿ 2:17ಕ್ಕೆ ರೈಲು ಓಡುವ ಶಬ್ದ ಕೇಳಿಸ್ತಿತ್ತು. ಮೊದಲು ಇದನ್ನ ಜನ ಗಾಳಿಯ ಶಬ್ದ ಅಂತ ನಂಬಿದ್ರು. ಆದರೆ 24 ವರ್ಷದ ರವಿ ಆ ಶಬ್ದದ ನಿಜವಾದ ಕಾರಣ ಹುಡುಕಲು ತನ್ನ 2 ಫ್ರೆಂಡ್ಸ್ ಜೊತೆ ಆ ರೈಲು ಹಳಿಯ ಬಳಿ ಶುರುವಾದ ಈ ಘಟನೆ ಇವತ್ತಿಗೂ ಒಂದು ಬಗೆಹರಿಯದ ರಹಸ್ಯ ಆಗಿಯೇ ಉಳಿದಿದೆ. ಆ ರಾತ್ರಿ ರವಿ ತನ್ನ ಸ್ನೇಹಿತರ ಜೊತೆ ಅದನ್ನ ಚೆಕ್ ಮಾಡಲು ಹೋಗ್ತಾನೆ. ಸುಮಾರು 2:16 ಎಲ್ಲ ಶಾಂತವಾಗೇ ಇತ್ತು. ಆದರೆ 2:17 ಆಗ್ತಿದ್ದಂತೆ ದೂರದಿಂದ ರೈಲ್ ಬರೋ ಸೌಂಡ್ಸ್ ಕೇಳಿಸುತ್ತೆ. ಅದಾದಮೇಲೆ ದೂರದಲ್ಲಿ ರೈಲಿನ ಹಾರ್ನ್ ಸೌಂಡ್ ಕೇಳುತ್ತೆ. ರವಿ ಕ್ಯಾಮ್ರಾ ಆನ್ ಮಾಡಿ ಹಳಿಯ ಕಡೆ ನೋಡ್ತಾನೆ. ಆಗ ಅವನ ಸ್ನೇಹಿತರು ಮಾತ್ರ ಒಂದು ವಿಚಿತ್ರ ವಿಷಯನ ಗಮನಿಸ್ತಾರೆ. ರವಿ ನಿಂತ ಜಾಗದಲ್ಲಿ ಅವನ ನೆರಳೇ ಇರಲಿಲ್ಲ. ಆದರೆ ರವಿ ಮಾತ್ರ ಏನೂ ಆಗಿಲ್ಲ ಅನ್ನೋ ಹಾಗೆ ಮುಂದೆ ನಡೆದು ಹೋಗ್ತಿದ್ದ. ಅಷ್ಟರಲ್ಲಿ ಆ ಕತ್ತಲೆ ಮಧ್ಯೆ ಬಂದು ರೈಲ್ ಕಾಣಿಸ್ಕೊಳ್ಳುತ್ತೆ. ಅದರ ಕಿಟಕಿಗಳಲ್ಲಿ ಒಬ್ಬನೇ ಒಬ್ಬ ಪ್ರಯಾಣಿಕನು ಕಾಣಿಸೋದಿಲ್ಲ. ರೈಲು ಹಾಗೆ ರವಿ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ನಿಧಾನವಾಗಿ ಬಾಗಿಲು ತೆರೆದುಕೊಳ್ಳುತ್ತೆ. ರವಿ ನಿಧಾನಕ್ಕೆ ಹೆಜ್ಜೆ ಹಾಕಿ ಒಳಗೆ ಹೋಗ್ತಾನೆ. ಅವನ ಸ್ನೇಹಿತರು ಭಯದಿಂದ ಹಿಂದೆ ಓಡೋಗ್ತಾರೆ. ಹಾಗೆ ಮರುದಿನ ಬೆಳಗ್ಗೆ ಪೊಲೀಸ್ ಬಂದು ಆ ಸ್ಥಳ ಕಾಣೆಯಾಗಿರ್ತಾನೆ. ರವಿ ಮೊಬೈಲಲ್ಲಿದ್ದ ಕೊನೆಯ ವಿಡಿಯೋವನ್ನು ಪೊಲೀಸ್ ನೋಡ್ತಾರೆ. ವಿಡಿಯೋದಲ್ಲಿ ರೈಲಿನ ಒಳಭಾಗ ಹಾಗೆ ರವಿ ನಿಧಾನವಾಗಿ ನಡೆದು ಹೋಗಿ ಒಂದು ಸೀಟಿನ ಮೇಲೆ ಕುಳಿತುಕೊಳ್ತಾನೆ. ಹಾಗೆ ಅವನು ಕ್ಯಾಮ್ರಾ ಕಡೆ ನೋಡಿ ಲಾಸ್ಟ್ ಆಗಿ ಹೇಳಿದ ಮಾತಿದು, ನಾನು ಈಗ ರೈಲಲ್ಲಿದ್ದೀನಿ, ಆದರೆ ಇಲ್ಲಿ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ ಅಷ್ಟೇ. ಅಲ್ಲಿಗೆ ಆ ವಿಡಿಯೋ ಹಾಗೆ ಆ ವಿಡಿಯೋದಲ್ಲಿ ಇನ್ನೊಂದು ವಿಚಿತ್ರ ಅನ್ನೋ ಥರ ಒಂದು ಹಳೆಯ ಟಿಕೆಟ್ ಕಾಣಿಸ್ಕೊಳ್ತೆ. ಹಾಗೆ ಆ ಟಿಕೆಟ್ 17 ವರ್ಷಗಳ ಹಿಂದಿನದಾಗಿರುತ್ತೆ. ಹಾಗೆ 17 ವರ್ಷದ ಹಿಂದೆ ಆ ರೈಲು ಅಪಘಾತಕ್ಕೀಡಾಗಿ 43 ಜನ ಅಲ್ಲೇ ಮೃತಪಟ್ಟಿರ್ತಾರೆ. ರವಿಯ ಮೃತದೇಹ ಮಾತ್ರವಲ್ಲದೆ ಅವನ ಯಾವುದೇ ಸುಳಿವು ಕೂಡ ಇಂದಿಗೂ ಸಿಕ್ಕಿಲ್ಲ. ಗ್ರಾಮದ ಜನರು ಇಂದಿಗೂ ಹೇಳ್ತಾರೆ, ಪ್ರತಿ ರಾತ್ರಿ 2:17ಕ್ಕೆ ಆ ಹಳಿಯ ಮೇಲೆ ರೈಲು ಬರೋ ಶಬ್ದ ಕೇಳಿಸುತ್ತೆ. ಮತ್ತೆ ಕೆಲವೊಮ್ಮೆ ಆ ರೈಲಿನ ಕೊನೆಯ ಕಿಟಕಿಯಲ್ಲಿ ರವಿಯ ಮುಖ ಕಾಣಿಸುತ್ತೆ. ಹಾಗೆ ನಮಗೆ ಕಾಡೋ ಕೊನೆಯ ಪ್ರಶ್ನೆ, ರವಿ ಆ ರೈಲಿಗಾಗಿ ಹೋದ್ನಾ ಅಥವಾ ಆ ರೈಲೇ ರವಿಗಾಗಿ ಹುಡುಕಿ ಬಂದಿತ್ತಾ? ಈ ರಹಸ್ಯಕ್ಕೆ ಇಂದಿಗೂ ಉತ್ತರ ಸಿಕ್ಕಿಲ್ಲ. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ಅನ್ಸಾಲ್ವ್ಡ್ ಮಿಸ್ಟ್ರಿ. ಇನ್ನೊಂದು ರೋಚಕ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.